ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು NP ಅಕಾಡೆಮಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನವೀನ್ ಪ್ರಸಾದ್. ನಾನು ಇವಾಗ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ PU ವಿಭಾಗದ ಪ್ರಿನ್ಸಿಪಲ್ ಆಗಿ ಮತ್ತು ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಆಪ್ಟಿಟ್ಯೂಡ್, ರೀಸನಿಂಗು, ಮೆಂಟಲ್ ಎಬಿಲಿಟಿ ಅನ್ನೋ ಸಬ್ಜೆಕ್ಟನ್ನು ಎಲ್ಲ ರೀತಿಯ ಎಕ್ಸಾಮ್ಸ್, ಬ್ಯಾಂಕಿಂಗು, ರೈಲ್ವೆ, SSC, ಅದು KPSC, UPSC ಎಲ್ಲ ಎಕ್ಸಾಮ್ಸ್ಗಳಿಗೂ ತುಂಬ ಸುಲಭವಾಗಿ ಸ್ನೇಹಿತರೆ ಪಾಠವನ್ನು ಹೇಳ್ಕೊಡ್ತೀನಿ. ಅದೆಷ್ಟೇ ಕಷ್ಟ ಇದ್ರೂ, ಪ್ರಾಬ್ಲಮನ್ನು ಸಹ ಗೊತ್ತಿಲ್ಲ ಅಂದರೂ ಕಲಿತು ನಿಮಗೆ ತುಂಬ ಸುಲಭ ಮಾಡ್ಕೊಡ್ತೀನಿ ಸ್ನೇಹಿತರೆ. ಇವತ್ತು ನನ್ನ ಯೂಟ್ಯೂಬ್ ಮಾಡೋ ಕ್ಲಾಸ್ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು KS ಪೇಪರ್ 2 ನಲ್ಲಿ ಮೆಂಟಲ್ ಎಬಿಲಿಟಿನಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ, ಮೊದಲನೇ ಕ್ವಶನ್ನು ನಮಗೆ ಬ್ಲಡ್ ರಿಲೇಷನ್ ಇಂದ ಕ್ವಶನ್ ಅನ್ನ ಕೇಳಿದ್ದಾರೆ. ಹೌದಾ, ರಕ್ತ ಸಂಬಂಧ ಎಂದು ಕೇಳಿದ್ದಾರೆ. ನೋಡಿ, ಎ ಸೀಸ್ ಮದರ್ ಅಂತ ಹೇಳಿದ್ರು. ಓಕೆ, ನಾನು ಫ್ಯಾಮಿಲಿ ಟ್ರೀನ ಬರಿತೀನಿ ಸ್ನೇಹಿತರೆ. ಸೊ ಫ್ಯಾಮಿಲಿ ಟ್ರೀನ ಬರಿತೀನಿ. ಎ ಅನ್ನೋರು ಸಿಗೆ ಮದರ್ ಅಂತ ಹೇಳಿದ್ರು. ಸೊ ಎ ಅನ್ನೋರು ಸಿಗೆ ಮದರ್ ಅಂದ್ರು, ಹೀಗೆ ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಡಿ ಈಸ್ ಬೀಸ್ ಸನ್ ಅಂತ ಹೇಳಿದ್ರು. ಸೊ ಡಿ ಅನ್ನೋರು ಬಿನ ಮಗ ಅಂತೆ. ಸೊ ಬಿ ನ ಮಗ, ಬಿ ಡಿ ಮತ್ತೆ ಎ ಸಿಗೂ ನೋಡ್ರಿ, ಅದಕ್ಕೆ ಎರಡು ಕಡೆ ಬರ್ಕೊಂಡಿದ್ದೀನಿ. ಆಯ್ತಾ. ಇ ಈಸ್ ಎಸ್ ಸಿಸ್ಟರ್ ಅಂತ ಹೇಳಿದ್ರು. ಇ ಅನ್ನೋರು ಏನ ಸಿಸ್ಟರ್ ಅಂತೆ. ಓಕೆ, ಸೊ ಇ ಅನ್ನೋರು ಏನ ಸಿಸ್ಟರ್ ಅಂತ ಹೇಳಿದ್ರು. ಇ ಅನ್ನೋರು ಏನ ಸಿಸ್ಟರ್, ಅದಕ್ಕೆ ಹೀಗೆ ಬರ್ಕೊಂಡೆ. ಆಯ್ತಾ. ನೆಕ್ಸ್ಟ್ ಸಿ ಈಸ್ ಡೀಸ್ ಸಿಸ್ಟರ್ ಅಂತ ಹೇಳಿದ್ರು. ಸಿ ಅನ್ನೋರು ನೋಡಿ, ಸಿ ಅನ್ನೋರು ಡಿಗೆ ಸಿಸ್ಟರ್ ಅಂತೆ. ಆಯ್ತು ನೋಡಿ, ಸಿ ಅನ್ನೋರು ಡಿಗೆ ಸಿಸ್ಟರ್, ಈ ರೀತಿ ಬರ್ಕೊಂಡೆ. ಓಕೆ ಎವ್ರಿಬಡಿ. ಅಗೇನ್ ಡಿ ಪೇರೆಂಟ್ ಯಾರು, ನಂಗೆ ಆಲ್ರೆಡಿ ಗೊತ್ತಿದೆ, ಬಿ ಅಂತ. ಇವರಿಬ್ರು ಸಿ ಮತ್ತೆ ಡಿ ಅನ್ನೋರು ಬ್ರದರ್ ಸಿಸ್ಟರ್ಸ್. ಹಾಗಿದ್ರೆ ಎ ಅಂಡ್ ಬಿ ಆರ್ ಮ್ಯಾರಿಡ್ ಕಪಲ್ ಆಗಿರ್ಬೇಕು. ಎ ಅನ್ನೋರು ಫಿಮೇಲ್ ಪರ್ಸನ್ ಆಗಿದ್ರೆ ಬಿ ಅನ್ನೋರು ಮೇಲ್ ಪರ್ಸನ್ ಆಗಿರ್ತಾರೆ. ಅವ್ರು ಕೇಳ್ತಿರೋದೇನು, ದೆನ್ ಹೌ ಬಿ ರಿಲೇಟೆಡ್ ಟು ಇ ಅಂದ್ರೆ ಬಿ ಅನ್ನೋರು ಇಗೆ ಏನಾಗಬೇಕು, ಇನ ಸಿಸ್ಟರ್ ಎ ನ ಹಸ್ಬೆಂಡ್ ಬಿ. ಹಾಗಿದ್ರೆ ಬಿ ಅನ್ನೋರು ಈಗ ಏನಾಗಬೇಕು, ಬ್ರದರ್ ಇನ್ ಲಾ ಆಗಬೇಕು ಸ್ನೇಹಿತರೆ. ಸೊ ಆನ್ಸರ್ 2, ಬ್ರದರ್ ಇನ್ ಲಾ. ಕನ್ನಡದಲ್ಲಿ ಅದಕ್ಕೆ ಉತ್ತರ ಬಾಮೈದ ಅಂತ ಇದೆ. ಹೌದಾ. ಸೊ ಇದು ಮೊದಲನೇ ಕ್ವಶನ್ಗೆ ಉತ್ತರ ಸ್ನೇಹಿತರೆ. 100% ಉತ್ತರ ಸರಿ ಇರುತ್ತೆ, ಯಾವುದೇ ಕಾರಣಕ್ಕೂ ವರಿ ಮಾಡೋಂಗಿಲ್ಲ ಮೈ ಮಿತ್ರರೇ. ಎರಡನೇ ಕ್ವಶನ್ಗೆ ಹೋಗೋಣ. ಇದು ಒಂದು ಬಾಡ್ಮಾಸ್ ರೂಲ್ ಮೇಲೆ ಕೇಳಿರುವಂತ ಒಂದು ಕ್ವಶನ್ ಸ್ನೇಹಿತರೆ. ಓಕೆನಾ. ಬಾಡ್ಮಾಸ್ ರೂಲ್ ಏನಂತ ಹೇಳಿದ್ರೆ, ಪರ್ಸಂಟೇಜ್ ಮೀನ್ಸ್ ಏನು, ಡಿವಿಷನ್ ಅಂದ್ರು. ಹಾಗಿದ್ರೆ ಎಲ್ಲೆಲ್ಲಿ ಪರ್ಸಂಟೇಜ್ ಇರುತ್ತೋ ಅಲ್ಲಿ ಡಿವಿಷನ್ ಹಾಕೊಳ್ಳಿ. ಅಟ್ ದ ರೇಟ್ ಅಂತಂದ್ರೆ ಅಡಿಷನ್ ಅಂತ ಹೇಳಿದ್ರು. ಅಟ್ ದ ರೇಟ್ ಅಂದ್ರೆ ಪ್ಲಸ್ ಮಾಡಿ. ಸ್ಟಾರ್ ಅಂದ್ರೆ ಸಬ್ಟ್ರಾಕ್ಷನ್, ಮೈನಸ್ ಮಾಡಿ. ಅಟ್ ದ ರೇಟ್ ಅಂದ್ರೆ ಪ್ಲಸ್. ಆಶ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್, ಸೊ ಮಲ್ಟಿಪಲ್ ಮಾಡಿ. ಅಟ್ ದ ರೇಟ್ ಅಂದ್ರೆ ಅಡಿಷನ್, ಪ್ಲಸ್ ಮಾಡಿ. ನೋಡಿ, ಅದನ್ನು ಬರ್ಕೊಳ್ತಾ ಇದ್ದೀನಿ. 21 ಡಿವೈಡೆಡ್ ಬೈ 3 ಪ್ಲಸ್ 4 ಇಂಟು ಸಾರಿ ಸ್ನೇಹಿತರೆ, ಸಾರಿ ಎವ್ರಿಬಡಿ, ತಪ್ಪು ಬರ್ಕೊಂಡಿದ್ದೀನಿ. ಬೇಡಿ, ಇದು ಇಲ್ಲಿ ಬರ್ಕೊಳ್ತೀನಿ ನೋಡಿ. 21 ಡಿವೈಡ್ ಬೈ 3 ಪ್ಲಸ್ 4 ಮೈನಸ್ 2 ಪ್ಲಸ್ 9 ಇಂಟು 2 ಪ್ಲಸ್ 8. ನೋಡಿ, ಬಾಡ್ಮಾಸ್ ಅಲ್ಲಿ ಗೊತ್ತಿದೆಯಲ್ವ ನಿಮಗೆ, ವಿ ಬಾಡ್ಮಾಸ್ ಅನ್ನೋದು ಗೊತ್ತಿದೆ, ಅದ್ರ ಪ್ರಕಾರ ಮಾಡಬೇಕು. ಸೊ ಫಸ್ಟ್ ಡಿವಿಷನ್ ಸಿಂಪ್ಲಿಫೈ ಮಾಡೋಣ. 21 ಡಿವೈಡ್ ಬೈ 3 ಅಂದ್ರೆ 7 ಪ್ಲಸ್ 4 ಮೈನಸ್ 2 9 ಇಂಟು 2 ಇದೆ ನೋಡಿ. ಇಲ್ಲಿ ಇದನ್ನ ಮಸ್ಟ್ ಮಾಡ್ಬಿಡೋಣ. 9 2 18, ಇಲ್ಲಿ ಪ್ಲಸ್ 8 ಇದೆ. ಇಲ್ಲಿ 4 ಮೈನಸ್ 2 ಅಂದ್ರೆ 2 ಇದೆ. ಸೊ ಪ್ಲಸ್. ಈಗ 2 ಪ್ಲಸ್ 18 20, 28 ಪ್ಲಸ್ 7 35. ಇದಕ್ಕೆ ಸರಿಯಾದ ಉತ್ತರ 35 ಸ್ನೇಹಿತರೆ. ಓಕೆ, ಹಾಗೆ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೇ ಕ್ವಶನ್. ಓಕೆ, ನೆಕ್ಸ್ಟ್ ಇದು ಸಂಬಂಧಪಟ್ಟಂಗೆ ಪರ್ಸಂಟೇಜ್ ಸಂಬಂಧಪಟ್ಟಂಗೆ ಕ್ವಶನ್ ಸ್ನೇಹಿತರೆ.
ಏನಂತ ಹೇಳಿದರೆ ನಂಬರ್ ರೆಡ್ಯೂಸ್ಡ್ ಬೈ 25% ಅಂತ ಹೇಳಿದ್ರು. ನಂಬರ್ ರೆಡ್ಯೂಸ್ಡ್ ಬೈ 25%. ಸಿ 25% ಅಂದ್ರೆ ಫ್ರಾಕ್ಷನ್ ಎಷ್ಟು ಸ್ನೇಹಿತರೆ? 1/4. ಹೌದಾ? ಸೊ ಇದನ್ನ ನಾವು ಒರಿಜಿನಲ್ ನಂಬರ್ ಅಂತ ಕರಿತೀವಿ, ಇದನ್ನ ಪರ್ಸೆಂಟೇಜ್ ರಿಸಲ್ಟ್ ಅಂತ ಹೇಳ್ತೀವಿ. ಸೊ ಒರಿಜಿನಲ್ ನಂಬರ್ 4, ಸೊ 1 ಕಡಿಮೆ ಆದ್ರೆ 3 ಆಗುತ್ತೆ. ನಾನು ತಗೊಂಡಿರೋದು 4 ಮತ್ತೆ 3. ಅವರು ಒಂದು ನಂಬರ್ನ 25% ರಿಡ್ಯೂಸ್ ಮಾಡಿದಾಗ ಬರೋ ನಂಬರ್ 225. ನಾನು ಒರಿಜಿನಲ್ ನಂಬರ್ 4 ತಗೊಂಡಿದ್ದೀನಿ, ಅದರಲ್ಲಿ 25% ಒಂದನ್ನು ರಿಡ್ಯೂಸ್ ಮಾಡ್ತೀನಿ, 3 ಸಿಗುತ್ತೆ. ಹಾಗಿದ್ರೆ ಅವರು 225 ಕೊಟ್ಟಿದ್ದಾರೆ, ಆದರೆ 3 ಅನ್ನೋದು 325 ಆಗಿದ್ರೆ 4 ಅನ್ನೋದು ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಸೊ 3 ಇಂಟು 225 ಆಗಬೇಕು ಅಂದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 225 ಡಿವೈಡ್ ಬೈ 4 ಇಂಟು 4 ಡಿವೈಡ್ ಬೈ 3. 3 ಒಂದಲಿ 3 7 21. ಸೊ 3 5 15. 75 ಇಂಟು 4 ಅಂದ್ರೆ ಸ್ನೇಹಿತರೆ 300 ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಒರಿಜಿನಲ್ ನಂಬರ್ 300, ಬಟ್ ನನಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ? 390 ಜಾಸ್ತಿ ಮಾಡಿದ್ದಾರೆ. ಹಾಗಿದ್ರೆ ವಾಟ್ ಪರ್ಸೆಂಟ್ ಶುಡ್ ಬಿ ಇನ್ಕ್ರೀಸ್ಡ್ ಸೋ ದಟ್ ಇಟ್ ಬಿಕಮ್ 390 ಅಂದ್ರೆ 300 ಇರೋದು ಎಷ್ಟು 390 ಆಗಿದೆ ಅಂದ್ರೆ ಎಷ್ಟು ಜಾಸ್ತಿ ಆಯಿತು? 90 ಜಾಸ್ತಿ ಆಗಿದೆ. ಆ 90 ಅನ್ನೋದು 300ರಲ್ಲಿ ಎಷ್ಟು ಪರ್ಸೆಂಟು ಅನ್ನೋದನ್ನು ಕಂಡುಹಿಡಿಬೇಕು. 2 0ಗೆ 2 0 ಕ್ಯಾನ್ಸಲ್, 3 ಒಂದಲಿ 3 30. ಸರಿಯಾದ ಉತ್ತರ ಸ್ನೇಹಿತರೆ 30%. ಸರಿಯಾದ ಉತ್ತರ ಈ ಕ್ವಶನ್ಗೆ 30%. ಕ್ವಶನ್ ತುಂಬಾ ಸುಲಭ ಇದೆ ಸ್ನೇಹಿತರೆ, ಏನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಆಯ್ತಾ? ಸರಿಯಾದ ಉತ್ತರ 30%. ನೆಕ್ಸ್ಟ್ ಕ್ವಶನ್. ಇದು when 15 is included in a list of natural numbers, their mean is increased by 2. When 1 is included in the new list, the mean of the numbers in the new list is decreased by 1. How many numbers were there in the original list ಅಂತ ಕೇಳಿದ್ದಾರೆ. ಇದು ಸ್ನೇಹಿತರೆ ಆವರೇಜ್ಗೆ, ಸರಾಸರಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಆಯ್ತಾ? ಅವರೇ 4 ಆಪ್ಷನ್ ಕೊಟ್ಟಿದ್ದಾರೆ, 8, 7, 5, 4 ಅಂತ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. ನಾನು ಇವಾಗ ಏನ್ ಮಾಡ್ತೀನಿ? ಆಪ್ಷನ್ 4 4 ಜನ ತಗೊಳ್ತೀನಿ. ಈಗ 4 ಜನ ಯಾರು ತಗೊಳ್ಳೋಣ? ಎ ಬಿ ಸಿ ಡಿ ಅಂತ ತಗೋತೀನಿ. ಎ ಬಿ ಸಿ ಡಿ. ಆಯ್ತಾ? ಇವರ ಆವರೇಜ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಅನ್ಕೊಂಡಿರ್ತೀನಿ. ನಾನು ಎಕ್ಸ್ ಅಂತ ಅನ್ಕೊಂಡಿರ್ತೀನಿ. ಆವರೇಜ್ ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕು, ಎಕ್ಸ್ ತಗೊಂಡಿದ್ದೀನಿ. ಈಗ ಹೊಸದಾಗಿ ಒಬ್ಬ ವ್ಯಕ್ತಿ ಆಡ್ ಆಗ್ತಾ ಇದ್ದಾನೆ. ಯಾರವನು? 15. ಸೊ 15 ನಂಬರ್ ಇನ್ಕ್ಲೂಡ್ ಆದ್ರೆ ಆವರೇಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಎಷ್ಟು ಜಾಸ್ತಿ ಆಗ್ತಾ ಇದೆ? ಪ್ರತಿಯೊಬ್ಬರಿಗೂ 2 ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. 4 ಜನಕ್ಕೆ 8 ಕೊಡ್ಬೇಕು. ಯಾರು ಕೊಡ್ಬೇಕು? ಇ ಕೊಡ್ಬೇಕು. ಇ ಅನ್ನೋರು 8 ಇಲ್ಲಿ ಕೊಟ್ರೆ ಉಳಿದಿದ್ದೆಷ್ಟು? 7. ಕರೆಕ್ಟಾ ಎವ್ರಿಬಡಿ? 7 ಆಗ್ಬೇಕು ಅಂದ್ರೆ ಇವರೆಲ್ಲರೂ 7 ಆಗ್ಬೇಕು. ಹಾಗಿದ್ರೆ 2 ಜಾಸ್ತಿ ಆಗಿದ್ರೆ ಸ್ಟಾರ್ಟಿಂಗ್ ಎಷ್ಟಿರಬೇಕು? ಸ್ಟಾರ್ಟಿಂಗ್ ಅಲ್ಲಿ 5 ಆಗಿರ್ಬೇಕು ಆವರೇಜ್. ಕರೆಕ್ಟಾ? ಓಕೆ. ಇನ್ನು ಫೈನಲ್ ಉತ್ತರ ಬಂದಿಲ್ಲ ಸ್ನೇಹಿತರೆ. ಸ್ಟಾರ್ಟಿಂಗ್ ಅಲ್ಲಿ ಆ 4 ಜನರ ಆವರೇಜ್ 5 ಆಗಿದ್ರೆ ಇ ಅನ್ನೋನು 15 ತಗೊಂಡು ಬಂದಾಗ ಅವರ ಆವರೇಜ್ 2 ಜಾಸ್ತಿ ಆಗುತ್ತೆ. ಈ ಹೊಸ ಲಿಸ್ಟ್ಗೆ ಇನ್ನೊಬ್ಬ ಆಡಾಗ್ತಾ ಇದ್ದಾನೆ, ಎಫ್ ಅನ್ನೋನು ಆಡಾಗ್ತಾ ಇದ್ದಾನೆ. ಎಫ್ ನಂಬರ್, ಅವನ ನಂಬರ್ ಎಷ್ಟು? 1 ಅಂತ ಹೇಳಿದ್ದಾರೆ. ಹಾಗಿದ್ರೆ ಎಫ್ ಅನ್ನೋನು ಸ್ನೇಹಿತರೆ 1 ಆಗಿದ್ರೆ ಏನಾಗುತ್ತೆ? ಎಲ್ಲರಿಂದನೂ ಒಂದು ನಂಬರ್ ರೆಡ್ಯೂಸ್ ಆಗುತ್ತೆ ಅಂತಂದ್ರು. ಸೊ ಹಾಗಿದ್ರೆ ಇವರೆಲ್ಲರಿಂದ ಒಂದೊಂದನ್ನ ರೆಡ್ಯೂಸ್ ಮಾಡಿದ್ರೆ ಎಷ್ಟು ರೆಡ್ಯೂಸ್ ಮಾಡಿದ್ರೆ? 1 2 3 4 5 ಜನ. ಆ 5ನ್ನ ಇವ್ರಿಗೆ ಕೊಡ್ಬೇಕು ಸ್ನೇಹಿತರೆ. ಆಗ ಇವ್ರು ಕೊಟ್ಟಾಗ ಏನಾಗುತ್ತೆ? 6 ಆಯ್ತು. ಇವರೆಷ್ಟಾದ್ರು? 7 - 1 6. ಇವರು 6 6 6 6. ಸರಿ ಬಂತ? ಎಲ್ಲ ಸ್ಯಾಟಿಸ್ಫೈ ಆಗಿದ್ಯಾ? ಸೊ ಹಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ನೇಹಿತರೆ 4 ಜನ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4. ಓಕೆ. ನಾನು ನೋಡಿ ಇಲ್ಲಿ ಎಷ್ಟು ಪ್ರಾಬ್ಲಮ್ಗಳಿಗೆ ನಾನು ಏನು ಫಾರ್ಮುಲಾ ಗಿರ್ಮುಲಾ ಏನಿಲ್ಲ, ಬರೀ ಥಾಟ್ ಪ್ರೋಸೆಸ್ ಅಲ್ಲಿ ಸ್ನೇಹಿತರೆ ನಿಮಗೆ ಆನ್ಸರ್ನ ಮಾಡ್ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಎ ಬಾಕ್ಸ್ ಕಂಟೈನ್ಸ್ 20 articles, out of which 4 are defective. 2 articles are drawn at random from this box. The probability that at least one of them is defective ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದು ಗೊತ್ತಾಗ್ಬೇಕು. ಈಗ ಇದು ಸಂಭವನೀಯತೆ, ಪ್ರಾಬಬಿಲಿಟಿ ಪ್ರಾಬ್ಲಮ್. ಓಕೆ ಆಯ್ತಾ? ಈಗ 20 ಟೋಟಲ್ ಆರ್ಟಿಕಲ್ ಇದೆ ಸ್ನೇಹಿತರೆ. 20 ಆರ್ಟಿಕಲ್ ಅಲ್ಲಿ 4 ಬಂದು ಡಿಫೆಕ್ಟಿವ್ ಅಂತ ಹೇಳಿದ್ದಾರೆ, ಇನ್ನು 16 ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ. ಈಗ ನಾನು 2 ಆರ್ಟಿಕಲ್ ನ ಪಿಕ್ ಮಾಡಬೇಕು, ಆದ್ರೆ ಬರೋ ಪ್ರಾಬಬಿಲಿಟಿ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಆಫ್ ಡಿಫೆಕ್ಟಿವ್ ಅಂತ ಹೇಳಿದ್ದಾರೆ. 2 ಡಿಫೆಕ್ಟಿವ್
4 ನಾನು ಎಷ್ಟು ಬಾಲ್ ಪಿಕ್ ಮಾಡಬೇಕು? ಅವರು 2 ಬಾಲ್ನ ಪಿಕ್ ಮಾಡಬೇಕು. ಹಾಗಿದ್ರೆ ಪಾಸಿಬಿಲಿಟಿ ಏನಾಗುತ್ತೆ ಸ್ನೇಹಿತರೆ? ಈಗ 2 ಡಿಫೆಕ್ಟಿವ್ ಇದೆ, 4 ಡಿಫೆಕ್ಟಿವ್ ಇದೆ. 4ರಲ್ಲಿ ಒಂದನ್ನ ಡಿಫೆಕ್ಟಿವ್ ಆಗ್ಬೋದು ಇಂಟು ಉಳಿದಿರೋ 16ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಬೇಕು. ಹೌದಾ? ಈ ಕಾಂಬಿನೇಷನ್. ಅಥವಾ 4ರಲ್ಲಿ 2 ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ರೆ ಮುಗೀತು. 2 ಬಾಲ್ ಸೆಲೆಕ್ಟ್ ಮಾಡಬೇಕಾಗಿತ್ತಲ್ಲ. ಆಯ್ತಾ? ಇದು ನನಗೆ ಬೇಕಾಗಿರುವಂತ ಫೇವರಬಲ್ ಈವೆಂಟ್. ನನಗೆ ಬೇಕಾಗಿರುವಂತ ಫೇವರಬಲ್ ಈವೆಂಟ್. ಹಾಗಿದ್ರೆ ಟೋಟಲ್ ಈವೆಂಟ್ ಎಷ್ಟು? ಟೋಟಲ್ 20 ಆರ್ಟಿಕಲ್ ಇದೆ. ಆ 20 ಆರ್ಟಿಕಲ್ ಅಲ್ಲಿ ನಾನು 2 ಆರ್ಟಿಕಲ್ ತೆಗಿ ಸಿಂಪ್ಲಿಫೈ ಮಾಡುತ್ತೀನಿ ಅಷ್ಟೇ. 4C2 ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ? 4 into 3 divided by 2 into 1. 2 ಒಂದ್ಲಿ 2 ಎರಡ್ಲಿ 2 ಮೂರ್ಲಿ 6. ಓಕೆನಾ? ಸೊ 4C2 ವ್ಯಾಲ್ಯೂ 6 ಬಂತು. ಓಕೆ, ಇದು 4C2 ವ್ಯಾಲ್ಯೂ. ಇನ್ನು 4C1 ಅಂದ್ರೆ 4, 6C1 ಅಂದ್ರೆ 16C1 6. ಓಕೆ, ಸೊ ಸಿಂಪ್ಲಿಫೈ ಮಾಡಿದ್ರೆ 4C2 ಅನ್ನೋದು 6 ಪ್ಲಸ್ 4C1 4, 16C1 ಅಂತಂದ್ರೆ 60 ಡಿವೈಡೆಡ್ ಬೈ 20C2 20 into 19 divided by 2 into 1. 2 ones are 2 tens. ಸೊ ಹಾಗಿದ್ರೆ ಇದೆಷ್ಟಾಗುತ್ತೆ? 16 4 64, 64 ಪ್ಲಸ್ 6 70. 70 ಡಿವೈಡೆಡ್ ಬೈ 10 into 19. 10 into 19. 1 0 1 0 ಕ್ಯಾನ್ಸಲ್. ಸರಿಯಾದ ಉತ್ತರ ಸ್ನೇಹಿತರೆ 7 ಡಿವೈಡ್ ಬೈ 19. ಇದಕ್ಕೆ ಸರಿಯಾದ ಉತ್ತರ 7 ಡಿವೈಡ್ ಬೈ 19. ವೆರಿ ಸಿಂಪಲ್ ಪ್ರಾಬ್ಲಮ್ ಸ್ನೇಹಿತರೆ. ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಸಹ ಸ್ನೇಹಿತರೆ ನಮಗೆ ಕೇಳಿರೋದು ಪ್ರಾಬಬಿಲಿಟಿ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಎ ಬಾಕ್ಸ್ ಕಂಟೈನ್ಸ್ 2 white balls, 3 black balls and 4 red balls. In how many ways can 3 balls be drawn from the box if at the least 1 black ball is to be included in the draw ಅಂತ ಕೇಳಿದ್ದಾರೆ. ಓಕೆ, ಹಾಗಿದ್ರೆ ನಮ್ಗೆ ಇದು ಪರ್ಮುಟೇಷನ್ ಪ್ರಾಬ್ಲಮ್ ಸ್ನೇಹಿತರೆ. ಇದು 2 ಪ್ಲಸ್ 3 5, 5 4 9. ಆಯ್ತಾ? ಹಾಗಿದ್ರೆ ಇದು 9p3 ಟೋಟಲ್ ಟೇಕನ್ ಇಸ್ 9p3. ಸೊ 9p3 ಅಂದ್ರೆ 9 into 8 into 7 ಡಿವೈಡೆಡ್ ಬೈ 3 into 2 into 1. ಓಕೆನಾ? ಸೊ 3 1s 3 3s. ಸೊ ಇನ್ನ ಎಷ್ಟಾಯ್ತು ನೋಡೋಣ. ಓಕೆ, 3 8 7. ಅದ್ರಲ್ಲಿ ಏನಂತ ಹೇಳಿದ್ದಾರೆ? 3 ಬಾಲ್ ಪಿಕ್ ಮಾಡಬೇಕು. ಆ 3 ಬಾಲ್ ಪಿಕ್ ಅಲ್ಲಿ ಯಾವ್ದಾದ್ರು ಒಂದು ಬ್ಲ್ಯಾಕ್ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಹೆಂಗ್ ಪಿಕ್ ಮಾಡ್ತೀರಾ? ನನಗೆ ಬ್ಲ್ಯಾಕ್ ಎಷ್ಟು? 3 ಬ್ಲ್ಯಾಕ್ ಇದೆ. ಸೊ 3 ಬ್ಲ್ಯಾಕ್ ಅಲ್ಲಿ ಸ್ನೇಹಿತರೆ ನಾನು 3C1 ಒಂದು ಪಿಕ್ ಮಾಡ್ಬೋದಾ? ಕರೆಕ್ಟಾ ಸ್ನೇಹಿತರೆ? ಒಂದು ಪಿಕ್ ಮಾಡಿದ್ರೆ ಮೈ ಡಿಯರ್ ಫ್ರೆಂಡ್ಸ್ ಎವ್ರಿಬಡಿ, ಒಂದೇ ಒಂದು ಪಿಕ್ ಮಾಡಿದ್ರೆ ನೋಡ್ಬಿಡೋಣ. ಇಲ್ಲೆಲ್ಲೋ ಆನ್ಸರ್ ಬರದೆ, ನಾನು ಈಗ ತಾನೇ ಬರದೆ ಹೇಗೆ ಮಾಡೋದು ಅನ್ನೋದನ್ನ. ಓಕೆ, ಇಲ್ಲಿದೆ. ಸೊ ಇನ್ನು ಉಳಿದಿದ್ದೆಷ್ಟು? ಈಗ ಬ್ಲ್ಯಾಕ್ ಬಿಟ್ಬಿಡೋಣ ಸ್ನೇಹಿತರೆ. ಈಗ ಬ್ಲ್ಯಾಕ್ ಬಿಟ್ಬಿಡೋಣ. ನನಗೆ 1 ಆಫ್ ದ ಬ್ಲ್ಯಾಕ್ ಬೇಕು, ಹೌದಲ್ವಾ? ಸ್ವಲ್ಪ ಚೇಂಜಸ್ ಮಾಡ್ತೀನಿ ಮೆಥಡ್. ನನಗೆ ಬ್ಲ್ಯಾಕ್ ಬೇಡ, ಬ್ಲ್ಯಾಕ್ ಬಿಟ್ಬಿಡೋಣ. ಬ್ಲ್ಯಾಕ್ನ ಬಿಟ್ಬಿಟ್ರೆ ಸ್ನೇಹಿತರೆ ಇದು ಟೋಟಲ್ ಅರೇಂಜ್ಮೆಂಟ್. ಕರೆಕ್ಟಾ? 9 into 8 into 7 divided by 3 into 2 into 1 ಅದು ಟೋಟಲ್ ಅರೇಂಜ್ಮೆಂಟ್ ಸ್ನೇಹಿತರೆ. ಓಕೆನಾ? ಸೊ 9 into 8 into 7 divided by 3 into 2 into 1. ಹೌದಲ್ವಾ? ಓಕೆ, ಎಷ್ಟು ಬರುತ್ತೆ ಅದು? 8 7 56 ಮಲ್ಟಿಪ್ಲೈ ಮಾಡಿ ಬರುತ್ತೆ, ನೋಡೋಣ ಅಲ್ವಾ? 8 3 24, 24 into 7, 7 4 ಇಲ್ಲಿ 2 ಒಂದಿದೆಯಲ್ಲ, 2 1 2 4. ಕರೆಕ್ಟಾ? ಸೊ 3 4 12, 12 7 84 ಬರುತ್ತೆ. ಓಕೆ, 84 ಬಂತು. ಈಗ ನಾನು ಇಲ್ಲಿ ಬ್ಲ್ಯಾಕ್ ಅನ್ನ ಬಿಟ್ಬಿಡ್ತೀನಿ ಸ್ನೇಹಿತರೆ. ಬ್ಲ್ಯಾಕ್ ನ ಬಿಟ್ರೆ ಉಳಿದಿದ್ದು ಯಾವುದು? 2 ವೈಟ್ 4 ರೆಡ್. ಸೊ ಹಾಗಿದ್ರೆ ಅದರಲ್ಲಿ ನಾನು 2C1 ಆಯ್ತಾ, ಒಂದು ಬಾಲ್ ಸೆಲೆಕ್ಟ್ ಮಾಡ್ತೀನಿ. ಉಳಿದಿದ್ದು 4ರಲ್ಲಿ 1 ಬಾಲ್, 4ರಲ್ಲಿ 2 ಬಾಲ್ ಸೆಲೆಕ್ಟ್ ಮಾಡ್ತೀನಿ. ಹೌದಾ? ಅಥವಾ ಪ್ಲಸ್ ಇನ್ನೊಂದು ಯಾವುದು? 2TC2 ಓಕೆ ಇಂಟು 4C1 ಮಾಡ್ಬೋದಾ? 2 ಬಾಲ್ ವೈಟು, 1 ಬಾಲ್ ರೆಡ್. ಅಥವಾ 4ರಲ್ಲಿ 4 ರೆಡ್ ಬಾಲ್ ಅಲ್ಲಿ 3 ರೆಡ್ ಬಾಲ್ ಆಗಿ ಒಂದು ಪಾಸಿಬಲ್ ವೇಸ್. ಸೊ 2C1 ಅಂದ್ರೆ 2, 4C2 ಅಂದ್ರೆ ಸ್ನೇಹಿತರೆ 4 into 3 ಡಿವೈಡ್ ಬೈ 2 into 1. 2 1 2 2 3 2 6 ಪ್ಲಸ್ 2C2 ಅಂದ್ರೆ ಎಷ್ಟು? 1. 4C1 ಅಂದ್ರೆ 4 ಪ್ಲಸ್ 4C3 ಅಂದ್ರೆ 4. ಎಷ್ಟಾಯ್ತು? 6 2
12 ಪ್ಲಸ್ 4 ಪ್ಲಸ್ 4 ಎಷ್ಟಾಯಿತು? ಟೋಟಲ್ 20 ಆಯಿತು. ಇದು ಟೋಟಲ್ ಅರೇಂಜ್ಮೆಂಟ್. ಇದು ಬ್ಲ್ಯಾಕ್ ಇಲ್ದಿರೋ ಅರೇಂಜ್ಮೆಂಟ್. ಹಾಗಿದ್ರೆ ಅಟ್ಲೀಸ್ಟ್ ಬ್ಲ್ಯಾಕ್ ಏನಾಗುತ್ತೆ? ಅಟ್ಲೀಸ್ಟ್ ಬ್ಲ್ಯಾಕು 84 ಮೈನಸ್ 80 ಟೋಟಲ್ 64 ಆಗುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ 64. ತುಂಬಾ ಸುಲಭವಾದಂತಹ ಪ್ರಶ್ನೆ ಸ್ನೇಹಿತರೆ. ನಥಿಂಗ್ ಟು ವರಿ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಇದೆ ಆಯ್ತಾ. ನೆಕ್ಸ್ಟ್ ಏನಪ್ಪಾ ಈ ಸರಿ KS ಎಕ್ಸಾಮ್ ಅಲ್ಲಿ ಪೂರ್ತಿ ಬರೀ ನಿಮಗೆ ಏನು ಪರ್ಮುಟೇಷನ್ ಕಾಂಬಿನೇಷನ್ ಪ್ರಾಬಬಿಲಿಟಿ ಮೇಲೆ ಕೊಟ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ಇನ್ ಎ ಕಂಟೈನರ್ ದೇರ್ ಆರ್ 28 ಎಗ್ ಇದೆ ಆಯ್ತು, 28 ಎಗ್ ಇದೆ. ಅದರಲ್ಲಿ 8 eggs ಆರ್ ರೋಟನ್. ಓಕೆ, 8 ಎಗ್ ರೋಟನ್ ಆಗಿದೆ, ರಿಮೈನಿಂಗ್ 20 eggs ಇದೆ. Then 2 eggs are chosen at random. What will be the probability that at least 1 egg is rotten ಅಂತ ಹೇಳ್ತಾರೆ. ಹೌದಾ? ಹಾಗಿದ್ರೆ ಒಂದು ಎಗ್ ರೋಟನ್ ಆಗಿರಬೇಕು, 8 ರೋಟನ್ ಆಗಿರೋದು, ಇದು ಅನ್ರೋಟನ್. ಹಾಗಿದ್ರೆ 8C1. ಹೌದಾ? ಇದು ಫಸ್ಟ್ ಒಂದು ಪಾಸಿಬಲ್ ವೇಸ್ ಇಂಟು, ಬಟ್ ಎಷ್ಟು ಸೆಲೆಕ್ಟ್ ಮಾಡ್ಬೇಕು ನಾನು? 2 egg ಸೆಲೆಕ್ಟ್ ಮಾಡ್ಬೇಕು. ಹಾಗಿದ್ರೆ ಇಲ್ಲಿಂದ ಒಂದು ಸೆಲೆಕ್ಟ್ ಮಾಡಿದ್ರೆ 20 ಇಂದ ಒಂದು 20C1 ಪ್ಲಸ್ ಪ್ಲಸ್ 2 ರೋಟನ್ ಆಗಿದ್ರೆ 8ರಲ್ಲಿ 2 ಸೆಲೆಕ್ಟ್ ಮಾಡಬೇಕು. ಎವ್ರಿಬಡಿ ಕ್ಲಿಯರ್? ಎಸ್ ಆರ್ ನೋ? ನೆಕ್ಸ್ಟ್ ಟೋಟಲ್ ಇನ್ನೊಂದೇನು? 28ರಲ್ಲಿ 2 ಎಗ್ನ ಸೆಲೆಕ್ಟ್ ಮಾಡಬೇಕು. ಸೊ 8C1 ಅಂದ್ರೆ 8, 20C1 ಅಂದ್ರೆ 20 ಪ್ಲಸ್ 8C2 ಅಂತ ಹೇಳಿದ್ರೆ 8 ಇಂಟು 7 ಡಿವೈಡ್ ಬೈ 2 ಇಂಟು 1, 2 1 2 4 7 4 28 ಡಿವೈಡೆಡ್ ಬೈ 28C2 ಅಂತ ಹೇಳಿದ್ರೆ 28 ಇಂಟು 27 ಡಿವೈಡ್ ಬೈ 2 ಇಂಟು 1, 2 1 2 14. ಸೊ ಹಾಗಿದ್ರೆ ಇದು 14 ಇಂಟು 27, 14 ಇಂಟು 27. ಸಿಂಪ್ಲಿಫೈ ಮಾಡಿದ್ರೆ ಇದು 160 ಪ್ಲಸ್ 28, 160 28 ಅಂದ್ರೆ 188 ಡಿವೈಡೆಡ್ ಬೈ 14 ಇಂಟು 27. ಸೊ 2 7 2 9 18 2 4 8. ಹಾಗಿದ್ರೆ ಉಳಿದಿದ್ದೆಷ್ಟು? 94 ಡಿವೈಡೆಡ್ ಬೈ, ಸೊ 95 ಆಗಲ್ಲ, 93 ಆಗಲ್ಲ, 97 ಆಗಲ್ಲ, 94 ಡಿವೈಡೆಡ್ ಬೈ 189. 7 49 9 4 14 189. ಸರಿಯಾದ ಉತ್ತರ ಸ್ನೇಹಿತರೆ 94 ಡಿವೈಡೆಡ್ ಬೈ 180 ಅನ್ನೋದು ಸರಿಯಾದ ಉತ್ತರ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ತುಂಬಾ ಸುಲಭವಾದ ಪ್ರಶ್ನೆ ಸ್ನೇಹಿತರೆ, ಏನಿಲ್ಲ, ಬೇಸಿಕ್ಸ್ ಗೊತ್ತಿದ್ರೆ ಎಲ್ಲ ಪ್ರಾಬ್ಲಮ್ಗಳನ್ನು ನೀವು ಮಾಡ್ಬೋದು. ನೆಕ್ಸ್ಟ್, ಇನ್ ಎ ಕ್ಲಾಸ್ ಆಫ್ 40 ಸ್ಟೂಡೆಂಟ್ಸ್ with roll number 3 to 42, a student is picked up to tell a joke. Find the probability that the roll number of the selected student is either a multiple of 4 or 7. Okay, ಹಾಗಿದ್ರೆ ಸ್ನೇಹಿತರೆ 3ರಿಂದ ಮೈ ಡಿಯರ್ ಫ್ರೆಂಡ್ಸ್ 42ರ ಮಧ್ಯದಲ್ಲಿ ಯಾವ್ಯಾವ ನಂಬರ್ ಇದೆ ಆ ನಂಬರ್ಗಳು 4ರಿಂದ ಡಿವೈಡ್ ಆಗಬೇಕು, 7ರಿಂದನೂ ಡಿವೈಡ್ ಆಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾವ ನಂಬರ್ ಅದು ಅಂತ ಗೊತ್ತಾಗಬೇಕು. ಎಷ್ಟು ನಂಬರ್ ಇದೆ ಗೊತ್ತಾಗಬೇಕಲ್ಲ. 342ರಲ್ಲಿ ಎಷ್ಟು ನಂಬರ್ ಇದೆ? ಟೋಟಲ್ ಮ್ಯಾಕ್ಸಿಮಮ್ 42. 4ರಿಂದ ಭಾಗಾಕಾರ ಮಾಡೋಣ, 4 40, ರಿಮೈಂಡರ್ 2. ಹಾಗಿದ್ರೆ 3ರಿಂದ 42ರ ಮಧ್ಯದಲ್ಲಿ 4ರಿಂದ ಡಿವೈಡ್ ಆಗೋ ನಂಬರು 10 ನಂಬರ್ ಇದೆ. ಹೌದಾ? ಹಾಗೆ 7ರಿಂದ ಮಾಡಿದಾಗ 42 ಡಿವೈಡೆಡ್ ಬೈ 7, 7 6 42 ಡಿವೈಡೆಡ್ ಬೈ 0. ಎಷ್ಟು ನಂಬರ್ ಆಯ್ತು? 6 ನಂಬರ್ ಆಯ್ತು. ಹಾಗಿದ್ರೆ 4ರಿಂದ ಡಿವೈಡ್ ಆಗೋ ನಂಬರ್ 10 ಪ್ಲಸ್ 7ರಿಂದ ಡಿವೈಡ್ ಆಗೋ ನಂಬರ್ 16. ಟೋಟಲ್ 16 ನಂಬರ್ ಅಂತ ಹೇಳ್ಬಿಟ್ರೆ ಸ್ನೇಹಿತರೆ ತಪ್ಪಾಗ್ಬಿಡುತ್ತೆ. ಯಾಕೆ ಅಂದ್ರೆ 7ರಿಂದ 4ರಿಂದ 2ರಿಂದನೂ ಡಿವೈಡ್ ಆಗೋ ನಂಬರ್ ಯಾವ್ದಪ್ಪ ಅಂದ್ರೆ 7 ಮತ್ತೆ 4ರ ಲಾಸಹ LCM. 7 ಪ್ಲಸ್ 7 ಮತ್ತೆ 4 LCM ಎಷ್ಟು? 28 ಕಾಮನ್ ನಂಬರ್. ಹೌದಾ? 28 ಅನ್ನೋದು 4ರಿಂದನೂ ಡಿವೈಡ್ ಆಗುತ್ತೆ, 7ರಿಂದನೂ ಡಿವೈಡ್ ಆಗುತ್ತೆ. ಎರಡೂ ಕಡೆ ಕೌಂಟ್ ಮಾಡಿರ್ತೀವಿ, ಅದಕ್ಕೆ ಒಂದ್ಸರಿ ಅದನ್ನ ನಾವು ಮೈನಸ್ ಮಾಡಬೇಕು. ಹಾಗಿದ್ರೆ ನಮಗೆ ಅಲ್ಲಿ 15 ನಂಬರ್ ಸಿಗುತ್ತೆ, 15 ನಂಬರ್ ಸಿಗುತ್ತೆ. ಹಾಗಿದ್ರೆ ಫೇವರಬಲ್ ಇವೆಂಟ್ 15, ಟೋಟಲ್ ಇವೆಂಟ್ ಎಷ್ಟು ನಂಬರ್ ಇದೆ? 40 ನಂಬರ್ ಇದೆ. ಸೊ ಡಿವೈಡೆಡ್ ಬೈ 40, 5 3 5 8. ಸರಿಯಾದ ಉತ್ತರ 3/8 ಅನ್ನೋದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ಸ್ನೇಹಿತರೆ. ಹೇಗೆ ನೋಡಿ, ತುಂಬಾ ಸುಲಭ. 11 ಕ್ವಶನ್ ಸಾಲ್ವ್ ಮಾಡಿದ್ರೆ ಸ್ನೇಹಿತರೆ 22 ನಂಬರ್ ನಿಮಗೆ KS ಎಕ್ಸಾಮ್ ಅಲ್ಲಿ. ಎಲ್ಲಾ ಕ್ವಶನ್ಸ್ಗಳು ತುಂಬಾ ಈಸಿ ಇದೆ, ಸ್ವಲ್ಪ ಯೋಚನೆ ಮಾಡಬೇಕು. ಅರ್ಥ ಆಗ್ತಿದೆ ಸ್ನೇಹಿತರೆ? ಅರ್ಥ ಆಗ್ತಿದ್ರೆ, ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಆಯ್ತಾ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಎ ಮ್ಯಾನ್ ಹ್ಯಾಸ್ ಸಮ್ ಹೆನ್ಸ್.
ಕೋಳಿಗಳಿದೆಯಂತೆ, ಆಯ್ತು. ಮತ್ತೆ ಕೌ ಹಸುಗಳಿದೆಯಂತೆ. ಅದರೇನ್ ಮಾಡಿದ್ದೇನೆ, ಇಫ್ ದ ನಂಬರ್ ಆಫ್ ಹೆಡ್ಸ್ ಬಿ 48, ತಲೆಗಳನ್ನ ಕೌಂಟ್ ಮಾಡಿದಾಗ 48, ನಂಬರ್ ಆಫ್ ಫೀಟ್ ಈಕ್ವಲ್ಸ್ 40, ಅಂದ್ರೆ ಕಾಲುಗಳನ್ನ ಪಾದಗಳನ್ನ ಕೌಂಟ್ ಮಾಡಿದಾಗ 140. ಹಾಗಿದ್ರೆ ಕೋಳಿಗಳ ಸಂಖ್ಯೆ ಎಷ್ಟು, ಹೆನ್ ನಂಬರ್ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ಸ್ನೇಹಿತರೆ ಏನು ವರಿ ಮಾಡ್ಕೋಬೇಡಿ, ನಾನು ಆರಾಮಾಗಿ ಹೇಳ್ಕೊಡ್ತೀನಿ ನೋಡಿ. ಟೋಟಲ್ ಆಗಿ 48 ಇದೆ ಅಂದ್ರೆ 48 ಅನಿಮಲ್ಗಳಿದ್ದಾವೆ, ಹೌದಾ? 48 ಹೆಡ್ ಇದೆ, 48 ಅನಿಮಲ್ಗಳಿದೆ. ಅದರಲ್ಲಿ ಹೆಣ್ಣಿದೆ ಮತ್ತೆ ಕೌ ಇದೆ, ಕರೆಕ್ಟಾ? ಹೆಣ್ಣಿಗೆ ಎಷ್ಟು ಕಾಲುಗಳು ಸ್ನೇಹಿತರೆ? ಹೆಣ್ಣಿಗೆ 2 ಕಾಲುಗಳು, ಕೌಗೆ 4. ನಾನು ಅದನ್ನ 2+2 ಅಂತ ಬರ್ಕೊಳ್ತೇನೆ, ಕರೆಕ್ಟಾ? ಹಾಗಿದ್ರೆ ಈಗ ಎರಡು ಕೂಡ 2 ಕಾಲೇ ಅನ್ಕೊಂಡ್ರುವೆ ಟೋಟಲ್ ಎಷ್ಟಾಯ್ತು? 48 ಪ್ರಾಣಿಗಳಿಗೆ 48 × 2 96 ಕಾಲುಗಳಾಯ್ತು. 96 ಲೆಗ್ಸ್ ಆಗುತ್ತೆ ಸ್ನೇಹಿತರೆ, ಕರೆಕ್ಟಾ? ಹೆಣ್ಣಿಗೂ 2 ಅನ್ಕೊಳ್ಳೋಣ, ಕೌಗೂ 2 ಅನ್ಕೊಂಡ್ರೆ 48 ಪ್ರಾಣಿಗಳಿದ್ರೆ 96 ಲೆಗ್. ಬಟ್ ನಮ್ಮ ಹತ್ರ ಎಷ್ಟಿದೆ? 140 ಲೆಗ್ಸ್ ಇದೆ. 140 ಲೆಗ್ ಅಲ್ಲಿ 96 ಲೆಗ್ ನ ಮೈನಸ್ ಮಾಡಿದ್ರೆ ಉಳಿದಿದ್ದು 44 ಹೆಗ್, ಹೌದಾ ಸ್ನೇಹಿತರೆ? 44 ಲೆಗ್ಗಳು. ಹಾಗಿದ್ರೆ ಈ 44 ಲೆಗ್ ಎಕ್ಸ್ಟ್ರಾ ಯಾರ್ದದು? ಇಲ್ಲಿ ಇದೆಯಲ್ಲ ಕೌದು. ಹಾಗಿದ್ರೆ ಕೌಗೆ ಎಷ್ಟು ಕೊಡ್ಬೇಕು? ಪ್ರತಿ ಕೌಗೆ ಎಷ್ಟು ಕೊಡ್ಬೇಕು? 2 ಕೊಡ್ಬೇಕು. ಹಾಗಿದ್ರೆ ಎಷ್ಟು ಕೌಗಳಿದೆ? 44 ಡಿವೈಡ್ ಬೈ 2 ಅಂದ್ರೆ 22. 44 ಡಿವೈಡ್ 2 ಅಂದ್ರೆ 22. ಹಾಗಿದ್ರೆ ಕೌ ಎಷ್ಟಿದೆ? ಕೌ ಅನ್ನೋದು ಸ್ನೇಹಿತರೆ 22 ಕೌಗಳಿದಾವೆ, ಹೌದಾ? 48ರಲ್ಲಿ 22 ಕೌ ಆದ್ರೆ ಉಳಿದಿದ್ದೆಷ್ಟು? 26 ಕೋಳಿಗಳಿದಾವೆ. ಅವ್ರು ಕೇಳ್ತಿರೋದೇನು? ನಂಬರ್ ಆಫ್ ಹೆನ್ಸ್ ಎಷ್ಟು? ಆನ್ಸರ್ ಎಷ್ಟು? 26. ತುಂಬಾ ಸುಲಭ. ಎವ್ರಿಬಡಿ ಕ್ಲಿಯರ್? ವೆರಿ ಸಿಂಪಲ್, ವೆರಿ ಸಿಂಪಲ್. ಸರಿಯಾದ ಉತ್ತರ ಸ್ನೇಹಿತರೆ 26. ಹೌದಾ? ಇದನ್ನ ಇನ್ನೂ 2 ಮಾಡ್ಬೋದು, ಮಿಕ್ಸ್ಚರ್ ಎಲಿಗೇಷನ್ ಹಾಕಿ ಮಾಡ್ಬೋದು. ಇರ್ಲಿ, ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಇನ್ನು 2 ಕ್ವಶನ್ ಇದಾವೆ. ಓಕೆ, ಇದು ಸಿಲ್ಲಾಜಿಸಮ್, ತಾರ್ಕಿಕ ಸಾಮರ್ಥ್ಯ ಅಂದ್ರೆ ಕೇಳಿದ್ದಾರೆ. ತುಂಬಾ ಸುಲಭ. ನಮ್ಮ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಲ್ಲಾಜಿಸಮ್ ಪ್ರಾಬ್ಲಮ್ಗಳನ್ನ ವೆನ್ ಡಯಾಗ್ರಾಮ್ ಹಾಕಿದೆ. ಆಕ್ಚುಲಿ ಈ ಪ್ರಾಬ್ಲಮ್ಗಳಿಗೆ ನೀವು ವೆನ್ ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ಆದ್ರೆ ನಾನು ನಮ್ಮ NP ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ವೆನ್ ಡಯಾಗ್ರಾಮ್ ಇಲ್ಲದೆ ಕೆಲವು ರೂಲ್ಗಳನ್ನ ಹೇಳಿ 100% ರಿಸಲ್ಟ್ ಆಗಿ ಸಾಲ್ವ್ ಮಾಡೋದು ಹೇಗೆ. ಓಕೆ, ಸಿ ಆಲ್ ಆರೆಂಜಸ್ ಆರ್ ಬನಾನಾಸ್, ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ನೋ ಬನಾನಾ ನೆಗೆಟಿವ್ ಸ್ಟೇಟ್ಮೆಂಟ್. ಈಗ ಇಲ್ಲಿ ಸಮ್ ಬನಾನಾಸ್ ಆರ್ ಆರೆಂಜಸ್, ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್. ಓಕೆ, ಬನಾನಾ ಆರ್ ಆರೆಂಜಸ್, ಬನಾನಾ ಆರೆಂಜ್ 2 ಒಟ್ಟಿಗೆನೇ ಇದೆ. ಪಾಸಿಟಿವ್ಗೆ ಪಾಸಿಟಿವ್ ಇದೆ. ಇನ್ಕಮ್ ಎಕ್ಸ್ಪೆಂಡಿಚರ್ ಮ್ಯಾಚ್ ಆಗಿದೆ. ಮೊದಲನೇ ಸರಿ ಉತ್ತರ. ನೋ ಫ್ರೂಟ್ ಇಸ್ ಬನಾನಾ, ಫ್ರೂಟ್ ಬಂದು 2 ಒಟ್ಟಿಗೆ ಇದೆ. ನೆಗೆಟಿವ್ಗೆ ನೆಗೆಟಿವ್ ಇದೆ. 100 ಇದೆ. ಎರಡನೇದು ಸಹ ಸರಿ. ನೋಡಿ ಸ್ನೇಹಿತರೆ, ಈ ತರ ಮಾಡಬೇಕು ಅಂತಂದ್ರೆ ನಮ್ಮ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಲ್ಲಾಜಿಸಮ್ ಅನ್ನೋ ಟಾಪಿಕ್ ಅನ್ನ ನೀವು ವಾಚ್ ಮಾಡಬೇಕು, ಅದರಲ್ಲಿ ಅರ್ಥ ಮಾಡ್ಕೋಬೇಕು. ಆವಾಗ ನಾನು ಹೇಳಿದ್ದೀನಿ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಏನು 3-4 ವಿಡಿಯೋಗಳಿದೆ. ಅಮ್ಮಮ್ಮ ಅಂದ್ರೆ ನಿಮಗೆ 1.5 ಅವರ್ ವಿಡಿಯೋಸ್ ನೋಡಿದ್ರೆ ಪಕ್ಕ ಆಗ್ತೀರಿ, ಎಲ್ಲಾ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಆಲ್ ಆರೆಂಜಸ್ ಆರ್ ಫ್ರೂಟ್ಸ್ ಅಂತ ಹೇಳಿದ್ದಾರೆ. ಆರೆಂಜಸ್ ಇಲ್ಲಿದೆ, ಫ್ರೂಟ್ ಇಲ್ಲಿದೆ, ಕಂಬೈನ್ ಮಾಡಿ ನೆಗೆಟಿವ್ ಬರಬೇಕು. ಇದು ಪಾಸಿಟಿವ್ ಇದೆ, ಅದಕ್ಕೆ ಇದು ತಪ್ಪು. ಸಮ್ ಫ್ರೂಟ್ಸ್ ಆರ್ ಆರೆಂಜಸ್, ಸೇಮ್ ವೇ, ಇದು ಸಹ ತಪ್ಪು. ಹಾಗಿದ್ರೆ ಎ ಮತ್ತೆ ಬಿ ಮಾತ್ರ ಸರಿಯಾದ ಉತ್ತರ. ಹಾಗಿದ್ರೆ ಓನ್ಲಿ ಕನ್ಕ್ಲೂಷನ್ ಎ ಅಂಡ್ ಬಿ ಫಾಲೋ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2. ತುಂಬಾ ಸುಲಭವಾದಂತ ಪ್ರಶ್ನೆ. ನೆಕ್ಸ್ಟ್ ಏನು, 5 ಬಾಯ್ಸ್ ಆರ್ ಸಿಟ್ಟಿಂಗ್ ಇನ್ ಎ ಬೆಂಚ್ ನಿಯರ್ ಕಾಲೇಜ್ ಆಡಿಟೋರಿಯಂ ಟು ಬಿ ಫೋಟೋಗ್ರಾಫ್ಡ್ ಆಫ್ಟರ್ ಎ ಸ್ಕಿಟ್. ಓಕೆ, ಈಸಿ ಕ್ವಶನ್. ಸಿಟ್ಟಿಂಗ್ ಅರೇಂಜ್ಮೆಂಟ್, ಲೀನಿಯರ್ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಶ್ಯಾಮಲಾ, ಓಕೆ, ಶ್ಯಾಮಲಾ ಈಸ್ ಸಿಟ್ಟಿಂಗ್ ಲೆಫ್ಟ್ ಆಫ್ ರಾಜೇಶ್. ಶ್ಯಾಮಲಾ ಇಲ್ಲಿದ್ದಾರೆ, ಯಾರಿಗೆ ಲೆಫ್ಟ್? ರಾಜೇಶ್ ಲೆಫ್ಟ್. ಓಕೆ, ಅಂಡ್ ರೈಟ್ ಆಫ್ ಬಿಮಲ್, ಯಾರು? ಶ್ಯಾಮಲಾ ಅನ್ನೋರು ಬಿಮಲ್ಗೆ ರೈಟ್, ರಾಜೇಶ್ಗೆ ಲೆಫ್ಟ್. ಯಾವ್ದಿದು? ರಾಜೇಶ್. ಓಕೆ, ಮಧು ಈಸ್ ಟು ದ ರೈಟ್ ಆಫ್ ರಾಜೇಶ್. ಮಧು ಅನ್ನೋದು ರೈಟ್ ಆಫ್ ರಾಜೇಶ್. ಸೊ ರಾಜೇಶ್ ಇಲ್ಲಿದ್ದಾನೆ, ಮಧು ಇಲ್ಲಿ ಕೂರ್ತಾನೆ. ಆಯ್ತು. ನೆಕ್ಸ್ಟ್, ರಿತೇಶ್ ಈಸ್ ಬಿಟ್ವೀನ್ ರಾಜೇಶ್ ಅಂಡ್ ಮಧು. ಇಲ್ಲಿ ಮಧ್ಯದಲ್ಲಿ ರಿತೇಶ್ ಬರ್ತಾನಂತೆ, ರಿತೇಶ್ ಬರ್ತಾನೆ. ಹಾಗಿದ್ರೆ ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ರಿತೇಶ್? ರಿತೇಶ್ ನ ರೈಟ್ ಸೈಡ್ ಯಾರಿದ್ದಾರೆ? ಮಧು ಇದ್ದಾನೆ. ಸರಿಯಾದ ಉತ್ತರ ಮಧು. ಸಿಂಪಲ್ ಕ್ವಶನ್ ಸ್ನೇಹಿತರೆ, ಸಿಂಪಲ್ ಕ್ವಶನ್ ಎವ್ರಿಬಡಿ. ಈ ಕ್ವಶನ್ಗೆ ಮಧು ಸರಿಯಾದ ಉತ್ತರ ಸ್ನೇಹಿತರೆ. 19ನೇ ಕ್ವಶನ್ ಸಿಲಜಿಸಮ್ಗೆ ಆಪ್ಷನ್ 2 ಸರಿಯಾದ ಉತ್ತರ. 18ನೇ ಕ್ವಶನ್ಗೆ 26 ಸರಿಯಾದ ಉತ್ತರ. 17ನೇ ಕ್ವಶನ್ಗೆ 3/8 ಸರಿಯಾದ ಉತ್ತರ. 16ನೇ ಕ್ವಶನ್ಗೆ
94/189 ಸರಿಯಾದ ಉತ್ತರ. 15ನೇ ಕ್ವಶನ್ಗೆ 64 ಸರಿಯಾದ ಉತ್ತರ. 14ನೇ ಕ್ವಶನ್ಗೆ 7/19 ಸರಿಯಾದ ಉತ್ತರ. 13ನೇ ಕ್ವಶನ್ಗೆ 4 ಸರಿಯಾದ ಉತ್ತರ. 12ನೇ ಕ್ವಶನ್ಗೆ 30%. 11ನೇ ಕ್ವಶನ್ಗೆ 35. 10ನೇ ಕ್ವಶನ್ಗೆ ಬ್ರದರ್ ಇಲ್ಲ ಸ್ನೇಹಿತರೆ. ಇದು ನಮ್ಮ ಈ ವರ್ಷದ KAS ಎಕ್ಸಾಮ್ನ ಕ್ವಶನ್ಗಳಿಗೆ ಉತ್ತರವನ್ನ ಸ್ನೇಹಿತರೆ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅರ್ಥ ಆಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಲವಾರು ವಿಡಿಯೋಗಳೆಲ್ಲ ಇದೆ ಸ್ನೇಹಿತರೆ, ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗಿದ್ರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.